ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಸಂತೆ ಮೈದಾನ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ. ಕೋಲಾರ ನಗರದ ಸಂತೆ ಮೈದಾನದಲ್ಲಿ ಹಲವು ವರ್ಷಗಳಿಂದ ವ್ಯಾಪಾರ ನಡೆಸುತ್ತಿರುವ ಅಂಗಡಿ ವ್ಯಾಪಾರಿಗಳು ಮಳಿಗೆಗಳನ್ನು ಹಾಗೂ ಪರ್ಯಾಯ ಸ್ಥಳವನ್ನು ಒದಗಿಸುವಂತೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಅವರು ಮಾತನಾಡಿ, ಕೋಲಾರ ನಗರದ ಸಂತೆ ಮೈದಾನದಲ್ಲಿ ಸುಮಾರು ವರ್ಷಗಳಿಂದ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಿಗಳಿಗೆ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ನಮ್ಮ ಜಿಲ್ಲಾಧಿಕಾರಿಗಳು ಬಂದಮೇಲೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಅವರು ಸ್ವಇಚ್ಛೆಯಿಂದ ಮತ್ತು ಪಬ್ಲಿಕ್ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಯಾಕಂದರೆ ಕೋಲಾರ ಜಿಲ್ಲಾ ಕೇಂದ್ರ ಆಗಿರುತ್ತೆ. ಈಗ ಏನು ಟಿ ಚೆನ್ನಯ್ಯವರವರ ಸಂತೆ ಮೈದಾನ ಇತ್ತು, ಸುಮಾರು 6 ಎಕರೆ ಚಿಲ್ಲರೆ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೆ. ಮನೆಗೆ ಇವಾಗ 19 ಗುಂಟೆ ಉಳಿಸ್ಕೊಂಡಿದ್ದಾರೆ. ಸುಮಾರು 88ರಿಂದ 100 ಜನ ಸುಮಾರು 30-40 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡಿ ತರಕಾರಿ ಮಾರ್ಕೊಂಡು ತಿಂತಾಯಿದ್ರು. ಈಗೇನೋ ಒಂದು 1,50,00,000 ಏನೋ ಅದಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಇಂಟ್ರೆಸ್ಟಿಂದ ಅದು ಬಿಡುಗಡೆ ಆಗಿದೆ. ಪಾಪ ಇವ್ರಿಗೆಲ್ಲ ಅಳುಕಲ್ಲಿ, ಯಾಕಂದರೆ ಅದನ್ನು ನಂಬಿ ಒಬ್ಬ ವ್ಯಕ್ತಿ 10 ಜನ ಪೋಷಿಸ್ತಾ ಇರ್ತಾರೆ ಅಲ್ಲಿ ತರಕಾರಿ ಮಾರಿ. ಇವಾಗೆಲ್ಲ ಒಂದು ಭಯ, ನಮ್ಮನೇಲಿ ಖಾಲಿ ಮಾಡಿಸ್ಕೊಡ್ತೇವೆ. ನಾನು ಕಮಿಷನರ್ ಹತ್ರ ಮಾತಾಡಿದೆ, ಹೌದಿಲ್ಲ ಸರ್ವೆ ಮಾಡಿದ್ದೀರಿ ಅಂತ ಹೇಳಿದರು. ಆದರೆ ಕೂಡ ಇವ್ರಿಗೆ ಆತಂಕ, ನಮ್ಮನೇಲಿ ಖಾಲಿ ಒಬ್ಬರು ಬರ್ತಾರಂತೆ, ನಾಳೆ ಡೆಮಾಲಿಷನ್ ಮಾಡಿಬಿಡ್ತೀನಿ ಅಂತಾರಂತೆ. ಅವ್ರು ಅದನ್ನೇ ನಂಬಿ ಜೀವನ ಮಾಡ್ತಾ ಇರೋದು. ಮತ್ತು ಅವ್ರು ಮಂತಂದವರು ಒಂದು 15-20 ಜನ ಇರ್ತಾರೆ ಒಂದೊಂದು ಫ್ಯಾಮಿಲಿಯವರು. ಅಂಥದ್ರಲ್ಲಿ ಎಲ್ಲಿ ಭಯ ಆಯಿತು. ಅದಕ್ಕೆ ನಾನು ಅವ್ರನ್ನ ಕೇಳಿದಾಗ ನಮ್ಮ ಕಮಿಷನರ್ ಅವರು ಇಲ್ಲ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದರು. ನಮ್ಗೆ ಅದ್ರ ಮೇಲೆ ಒಂದಷ್ಟು ಆತಂಕ ಇತ್ತು. ಅವರು ಹಣ ಇಲ್ಲ ಪರವಾಗಿಲ್ಲ ಅಂದರು. ಯಾಕೆ ಜಿಲ್ಲಾಧಿಕಾರಿಗಳು ಮೀಟ್ ಆಗಬಾರ್ದು ಅಂತ ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ಬಂದು ಮಾತಾಡಿದಾಗ ತುಂಬಾ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ ಇವರಿಗೆ ಏನು ಇವತ್ತು ಇದ್ದಾರೆ ಸರ್ವೆ ಮಾಡಿ 88 ಜನ 100 ಜನ ಇದೆ, ಅವ್ರಿಗೆ ಫಸ್ಟ್ ಆದ್ಯತೆ ಕೊಡ್ತೀನಿ, ಅವ್ರಿಗೇನು ಯಾವುದೇ ರೀತಿ ಆಕ್ಷನ್ ಹಾಕೋಣಲ್ಲ ಅಂತ ಹೇಳಿದ್ರು. ಅದೊಂದು ಮಾಡು. ಮತ್ತು ಏನು ಅರ್ಧ ಭಾಗ ಡೆವಲಪ್ ಮಾಡಿ ಅರ್ಧ ಭಾಗದಲ್ಲಿ ಅವರು ವ್ಯಾಪಾರ ಮಾಡ್ಕೊಳ್ತೀವಿ, ಮತ್ತು ಅರ್ಧ ಡೆವಲಪ್ ಆದಮೇಲೆ ಅಲ್ಲಿ ಕೊಟ್ಟು ಮತ್ತು ಇನ್ನೊಂದು ಅರ್ಧ ಮಾಡ್ತಿರುತ್ತೆ. ತುಂಬ ಅದು ಅವ್ರಿಗೆ ಅದೇ ಆತಂಕ ಇದ್ದಿದ್ದು. ಬೇರೆ ಕಡೆ ಕಳಿಸಿದ್ರೆ ವ್ಯಾಪಾರ ಆಗಲ್ಲ. ಇಡೀ ಸುಮಾರು ವರ್ಷಗಳಿಂದ ಅಲ್ಲೇ ಆಗ್ತಾಯಿದೆ ವ್ಯಾಪಾರ. ಅದಕ್ಕೆ ಅದೇ ಎಲ್ಲ ಡಿ ಸಿ ಅವರು ಇವರು ಬೇಡಿಕೆ ಇಟ್ಟಿದ್ರು ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ. ಮೊದಲನೇದಾಗಿ ಡಿ ಸಿ ಅವರಿಗೆ ನನ್ನೊಂದು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೀನಿ. ಕೋಲಾರ ಅಭಿವೃದ್ಧಿ ಜೊತೆಗೆ ಈ ಬಡವರ ರೈತರ ಮಕ್ಕಳ ಇದನ್ನು ಅವರು ಗಮನಿಸ್ತಾ ಇರೋದು ತುಂಬ ಒಳ್ಳೆಯ ಸ್ವಾಗತ ವಿಷಯ. ನಾವು ಅವರ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಅವ್ರಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಅದಕ್ಕೆ ಅವ್ರು ಮನವಿ ಕೊಡೋಕ್ಕೆ ಬಂದರೆ ಮನವಿಗೆ ಸ್ಪಂದಿಸಿ ಎಲ್ಲ ಕೆಲಸನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜಾಗ ಅಲ್ಲೇ ಉಳಿಸ್ತೀನಿ, ಅವ್ರು ಯಾರಿಗೂ ಬೇರೆ ಕೊಡಲ್ಲ. ಎಲ್ಲಿ ಮೊದಲಿಂದ ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಫಸ್ಟ್ ಆದ್ಯತೆ ಅಂತ ಅವ್ರು ಹೇಳಿದ್ದಾರೆ.